ಮೈಸೂರು ಹೊಡೆಯೋರು ಇದರಲ್ಲಿ ಗಂಡ ಎಲ್ಲ ಮಕ್ಕಳಿಲ್ಲ. ಈ ಒಡವೆ ಎಲ್ಲ ನಮ್ಮ ದೇವರಿಗೆ ಪೂಜೆ ಕಲಿಸ್ಕೊಡೋಕೆ ಆಗ ಅನ್ನ ಮಾಡ್ತಾರೆ. ಅದಕ್ಕೆ ಅಮ್ಮೇನಮ್ಮನವರು ಆ ಒಡವೆನ ಕೊಡೋಕ್ಕೆ ಒಪ್ಪೋದಿಲ್ಲ. ಅವರು ಆ ಕೊಡಲ್ಲ ಅಂದಾಗ ಯೂಟ್ಯೂಬ್ ಚಾನಲ್ ನೀರು ಇಟ್ಬಿಟ್ಟು ಅದಕ್ಕೆ 3 ಶಾಪ ಹಾಕ್ತಾರೆ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರ ಒಡೆಯರಿಗೆ ಮಕ್ಕಳಾಗದೇ ಇರಲಿ. ತಲಕಾಡು ಮರಳಾಗಲಿ ಅಂದರೆ ಇದು ಫಸ್ಟ್ ಒಂದು ಓಲ್ಡ್ ಸಿಟಿ ಅಲ್ಲ, ಒಂದು ಊರ ಮರಳಾಡಿ ಬಿಟ್ಟೋಗಿ. ಇದು ಒಂದು ಓಲ್ಡ್ ಸಿಟಿ ಇದೆ. ಇವಾಗ ಕೂಡ ಮರಳಾಗಿತ್ತು ಅಂದರೆ ಹಳೆ ಕಾಲದ ಮನೆ ದೇವಸ್ಥಾನ ಎಲ್ಲ ಸಿಗುತ್ತೆ. ಹೇಳೋದು ಮಾಲಂಗಿ ಮಡುವಾಗಲಿ, ನಾನು ಬಿದ್ದಂಥ ಜಾಗದಲ್ಲಿ ನನ್ನ ಒಡವೆನ ಯಾರು ಹುಡ್ಕೊ ಬಂದ್ರು ನನ್ನ ಆಭರಣ ಯಾರಿಗೂ ಸಿಗಬಾರ್ದು. ಆ ಒಡವೆ ನಾವು ನೀರಿಗೆ ಇಟ್ಬಿಡ್ತಾರೆ ಸುಳಿಗೆ. ಇವಾಗ ಕೂಡ ಮೈಸೂರ ಒಡೆಯರಿಗೆ ಅವ್ರಿಗೆ ಸ್ವಂತ ಮಕ್ಕಳಿಲ್ಲ. ಅವ್ರಿಗೆ ಅವ್ರಿಗೆ ಒಂದು ಜನರೇಷನ್ ಮಕ್ಕಳಾದರೆ ಇನ್ನೊಬ್ರಿಗೆ ಆಗಲ್ಲ. ಅವ್ರಿಗೆ ಒರಿಜಿನಲ್ ಚೆಂದಿಲ್ಲ. ಅವ್ರಿಗೆ ಅವ್ರು ದತ್ತು ತಗೋತಾರೆ ನೋಡಿ, ಆ ದತ್ತು ರಾಜ ಇರ್ತಾರಲ್ಲ ಅವ್ರು ಮಾತ್ರ ಮಕ್ಕಳ ಆಗುತ್ತೆ. ನಿಮಗೆ ನದಿ ಮಳೆ ಆದರೆ ರೊಕ್ಕ ಇರುತ್ತೆ. ಆ ನದಿ ಮಣ್ಣಲ್ಲಿ ಕಪೆ ಚಿಪ್ಪು, ಶಂಖ, ಮರಳು, ಬಿಲ್ಡಿಂಗ್, ಪ್ಲಾಸ್ಟಿಕ್ ಎಲ್ಲ ಬರುತ್ತೆ. ಸರ್ ಈ ಮಣ್ಣು ಮನೆ ಕಡೆಗೆ ಯೂಸ್ ಆಗಲ್ಲ. ಇದು ಸರ್ ಇದು ಮನೆ ಕಡೆಗೆ ಏನಾದ್ರು ಬಂದಿದ್ರೆ ಇಷ್ಟೊತ್ತಿಗೆ ಮರಳೆಲ್ಲ ಬೆಂಗಳೂರು ಕಾಲಿ. ಇದು ಮನೆ ಕಡೆ ಬರಲ್ಲ. ಇದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಗ್ಲಾಸ್ ಮಾಡ್ತಾರೆ ನೋಡಿ, ಗ್ಲಾಸ್ ಫ್ಯಾಕ್ಟ್ರಿ, ಈ ಪಿಂಗಾಣಿ, ಸಿಲಿಕಾನ್ ಅದು ಮಾತ್ರ ಬರುತ್ತೆ. ಈಗ ವೈದ್ಯರಾಜರು ಪಾತಾಳ ಇಷ್ಟ ಇದೇನು ಮರಳ ಮುಟ್ಟೋಗಿತ್ತು. ಇದೆಲ್ಲ ಗೌರ್ಮೆಂಟ್ ದುಡ್ಡು ಮಾಡಿ ಕಾಂಪೌಂಡ್ ಹಾಕಿದ್ರು ಸಿಮೆಂಟ್. ದೇವಸ್ಥಾನ ಎಷ್ಟು ಡೌನಲ್ಲಿ ಇದೆ ಆ ಲೆವೆಲ್ಗೆ ಒಂದು